ಕಲಬುರಗಿ ತಾಲೂಕಿನ ಆಸ್ಪತ್ರೆಯೊಂದರಲ್ಲಿ ಒಪಿಡಿ ದಾಖಲಾತಿ ಪುಸ್ತಕದಲ್ಲಿ ಹಾಡನ್ನು ಬರೆದಿರುವಂತದ್ದು ನೋಡಿ. ತಾಲೂಕು ಆಸ್ಪತ್ರೆ ಒಪಿಡಿ ದಾಖಲಾತಿ ಪುಸ್ತಕದಲ್ಲಿ ಸಿನಿಮಾ ಹಾಡನ್ನು ಬರೆದಿದ್ದಾರೆ. ಪೂಜಿಸಲೆಂದೇ ಹೂಗಳ ತಂದೆ ಅನ್ನುವಂತಹ ಹಾಡನ್ನು ಬರೆದಿರುವಂತದ್ದು ಸಿಬ್ಬಂದಿ. ಕಲಬುರಗಿ ತಾಲೂಕು ಆಸ್ಪತ್ರೆಯ ಒಪಿಡಿ ದಾಖಲಾತಿ ಪುಸ್ತಕದಲ್ಲಿ ಬರೆದಿರುವಂತಹ ಹಾಡಿದು. ಲೋಕಾಯುಕ್ತ ಎಸ್ಪಿ ಭೇಟಿ ವೇಳೆ ಕರ್ಮಕಾಂಡ ಅನಾವರಣಗೊಂಡಿದೆ. ಸಿಬ್ಬಂದಿ ಬೇಜವಾಬ್ದಾರಿತನಕ್ಕೆ ಲೋಕಾಯುಕ್ತ ಎಸ್ಪಿ ಗರಂ ಆಗಿದ್ದಾರೆ. ಕಲಬುರಗಿ ಜಿಲ್ಲೆ ಜೇವರ್ಗಿ ಪಟ್ಟಣದಲ್ಲಿರುವಂತಹ ತಾಲೂಕು ಆಸ್ಪತ್ರೆಯಲ್ಲಿ ನಡೆದಿರುವಂತಹ ಘಟನೆ ಇದು. ಒಪಿಡಿ ದಾಖಲಾತಿ ಪುಸ್ತಕದಲ್ಲಿ ಅಲ್ಲಿರುವಂತಹ ಸಿಬ್ಬಂದಿಗಳು ಹಾಡನ್ನು ಬರೆದಿರುವಂತದ್ದು. ಪೂಜಿಸಲೆಂದೇ ಹೂಗಳ ತಂದೆ ಅನ್ನುವಂತಹ ಹಾಡನ್ನು ಬರೆದಿದ್ದಾರೆ. ಇನ್ನು ಲೋಕಾಯುಕ್ತ ಎಸ್ಪಿ ಭೇಟಿ ವೇಳೆ ಕರ್ಮಕಾಂಡ ಅನಾವರಣಗೊಂಡಿದೆ. ಸಿಬ್ಬಂದಿಯ ಬೇಜವಾಬ್ದಾರಿತನಕ್ಕೆ ಅಲ್ಲಿರುವಂತಹ ಲೋಕಾಯುಕ್ತ ಎಸ್ಪಿ ಕೂಡ ಗರಂ ಆಗಿದ್ದಾರೆ. ಜೇವರ್ಗಿ ತಾಲೂಕು ಆಸ್ಪತ್ರೆ ಹೊರ ರೋಗಿಗಳ ದಾಖಲಾತಿ ಪುಸ್ತಕದಲ್ಲಿ ಕಂಡು ಬಂದಂತಹ ಸಿನಿಮಾ ಹಾಡಿತು. ಸಿಬ್ಬಂದಿ ಬೇಜವಾಬ್ದಾರಿತನಕ್ಕೆ. ಹಾಗೆಯೇ ಸರ್ಕಾರಿ ಆಸ್ಪತ್ರೆಯಲ್ಲಿ ಉತ್ತಮ ಗುಣಮಟ್ಟದ ಚಿಕಿತ್ಸೆಗಳು ಸಿಗುತ್ತೆ ಅನ್ನೋದಾಗಿ ಪದೇ ಪದೇ ಆರೋಗ್ಯ ಸಚಿವರು ಸರ್ಕಾರಿ ಅಧಿಕಾರಿಗಳು ಹೇಳ್ತಾನೆ ಇರ್ತಾರೆ. ಆಸ್ಪತ್ರೆಗೆ ಬಂದಿರುವಂಥ ಪೇಷಂಟ್ಗಳು ಯಾರಿದ್ದಾರೆ ಅವರ ದಾಖಲಾತಿಯನ್ನು ಮಾಡಿಕೊಳ್ಳುವಂಥ ಪುಸ್ತಕ. ಈ ಪುಸ್ತಕದಲ್ಲಿ ರೋಗಿಗಳ ಹೆಸರು ಬದಲಾಗಿ ಹಾಡನ್ನು ಬರೆದವರು ಯಾರು? ನಿಮಗೆ ಹಾಡನ್ನು ಬರೆಯೋಕೆ ಬೇರೆ ಜಾಗವೇ ಸಿಗಲಿಲ್ವಾ? ಹಾಗಾದರೆ ಸದ್ಯ ಹುಟ್ಟಿಕೊಳ್ತಾ ಇರುವಂಥ ಪ್ರಶ್ನೆಗಳಿವು. ನಿಮ್ಮ ಬೇಜವಾಬ್ದಾರಿತನ, ನಿಮ್ಮ ನಿರ್ಲಕ್ಷ್ಯ, ಏನು ಕೆಲಸ ಮಾಡ್ತಾ ಇದ್ದೀರಾ? ಹಾಗಾದರೆ ಸರ್ಕಾರಿ ಆಸ್ಪತ್ರೆ ಬಡ ರೋಗಿಗಳಿಗೆ, ಮಧ್ಯಮ ವರ್ಗದವರಿಗೆ ಉಚಿತವಾಗಿ ಉತ್ತಮ ಗುಣಮಟ್ಟದ ಸೇವೆ ಸಿಗಲಿ, ಅವರಿಗೆ ಉಚಿತವಾಗಿ ಅವರ ಆರೋಗ್ಯ ಸಮಸ್ಯೆ ಏನೇ ಇದ್ರೂ ಕೂಡ ಸರಿಯಾಗಲಿ ಎನ್ನುವಂಥ ನಿಟ್ಟಿನಲ್ಲಿ ಸರ್ಕಾರ ಹತ್ತಾರು ಯೋಜನೆಗಳನ್ನು ತಂದರು. ಈ ಸರ್ಕಾರಿ ಆಸ್ಪತ್ರೆಗಳ ಹಣೆಬರಹವೇ ಇಷ್ಟೇ ಆಗ್ತಾ ಇದೆಯಾ? ಹಾಗಾದರೆ ನಿರ್ಲಕ್ಷ್ಯ, ಪದೇ ಪದೇ ನಿರ್ಲಕ್ಷ್ಯ. ನಿನ್ನೆ ಕೂಡ ಇದೇ ರೀತಿಯಾದಂತಹ ಘಟನೆ. ಒಂದು ಆಸ್ಪತ್ರೆಯಲ್ಲಿ ಮಕ್ಕಳ ವಾರ್ಡ್ನಲ್ಲಿ ಕರೆಂಟೇ ಇಲ್ಲ. ಇವತ್ತು ನೋಡಿದ್ರೆ ಒಪಿಡಿ ದಾಖಲಾತಿ ಪುಸ್ತಕದಲ್ಲಿ ಸಿನಿಮಾ ಹಾಡು. ನಮ್ಮ ರಾಜ್ಯದ ಸರ್ಕಾರಿ ಆಸ್ಪತ್ರೆಗಳ ಹಣೆ ಬರಹವ ಇದು ಅನ್ನುವಂತಹ ಪ್ರಶ್ನೆ ಕೂಡ ಇಲ್ಲಿ ಹುಟ್ಕೊಳ್ಳುತ್ತೆ. ಈ ಲೋಕಾಯುಕ್ತ ಎಸ್ಪಿ ಭೇಟಿ ವೇಳೆ ಈ ಕರ್ಮಕಾಂಡ ಅನಾವರಣಗೊಂಡಿದೆ ಅನ್ನುವಂತಹ ಮಾಹಿತಿ ಲಭ್ಯವಾಗಿದೆ. ಕಲಬುರಗಿ ಜಿಲ್ಲೆಯ ಜೇವರ್ಗಿ ತಾಲೂಕು ಆಸ್ಪತ್ರೆಯ ಹೊರ ರೋಗಿಗಳ ದಾಖಲಾತಿ ಪುಸ್ತಕದಲ್ಲಿ ಸಿನಿಮಾ ಹಾಡನ್ನು ಬರೆಯಲಾಗಿದೆ. ಯಾವುದು ಹಾಡು ಅಂತ ಹೇಳಿದರೆ ಪೂಜಿಸಲೆಂದೇ ಹೂಗಳ ತಂದೆ. ನಾನು ಆಗಲೂ ಕೂಡ ಮೆನ್ಷನ್ ಮಾಡಿ ಹೇಳಿದೆ, ನಿಮಗೆ ಅಷ್ಟು ಪುರ್ಸೊತ್ತು, ಅಷ್ಟು ಫ್ರೀ ಟೈಮ್ ಇದ್ದರೆ ಅಂತ ಹೇಳಿದ್ರೆ, ಇಲ್ಲಿ ಫ್ರೀ ಟೈಮ್ ಸಿಗೋದು ಅಂತ ಹೇಳಿದ್ರೆ ಇವರು ಕೆಲಸ ಮಾಡಿದರೆ ಕೆಲಸ ಇರುತ್ತೆ. ಕೆಲಸ ಮಾಡುವಂಥ ಟೈಮ್ನಲ್ಲಿ ಸರ್ಕಾರಿ ಆಸ್ಪತ್ರೆ ಸಿಬ್ಬಂದಿಗಳು ಏನು ಮಾಡ್ತಾ ಇದ್ದಾರೆ? ವೆರಿ ಕ್ಲಿಯರ್. ದಾಖಲಾತಿ ಪುಸ್ತಕದಲ್ಲಿ, ರೋಗಿಗಳ ದಾಖಲಾತಿ ಪುಸ್ತಕದಲ್ಲಿ ಹಾಡುಗಳನ್ನು ಬರಿತಾ ಇದ್ದಾರೆ, ಸಿನಿಮಾ ಹಾಡನ್ನು ಬರಿತಾ ಇದ್ದಾರೆ, ಇನ್ನೇನೋ ಕತೆ ಕವನಗಳನ್ನೆಲ್ಲ ಬರೆದಿಡ್ತಿದ್ದಾರೆ. ಆಸ್ಪತ್ರೆಗೆ ಎಷ್ಟು ಜನ ರೋಗಿಗಳು ಬಂದಿದ್ದಾರೆ ಅವ್ರು ದಾಖಲಾತಿ ಬರೀರಿ ಅದರಲ್ಲಿ. ಸದ್ಯ ನಿರ್ಲಕ್ಷ್ಯದ ಸ್ಟೋರಿ ಇದು. ಕಲಬುರಗಿ ಜಿಲ್ಲೆ ಜೇವರ್ಗಿ ಪಟ್ಟಣದಲ್ಲಿರುವಂಥ ತಾಲೂಕು ಆಸ್ಪತ್ರೆಯ ಕರ್ಮಕಾಂಡ. ನೀವೇನು ಕರ್ಸಲ್ ಮಾತಾಡಿದರೆ ಎಷ್ಟು ಜನ ಮಾತಾಡ್ತಾರಲ್ಲ, ನೀವೇ ಕರ್ಸ್ತೀರಾ? ಇಲ್ಲ ಅಂತ ಹೇಳ್ತಾರೆ. ನೀವೇನು ಮಾಡ್ತೀರಾ ಅಂತ ಹೇಳಿ ಬೇಸಿಗೆ ಬಂದ ಮೇಲೆ ಮೇಜರ್ ಮಾಡಬೇಕಾದ್ರೆ ಕ್ಲೀನ್ಲಿನೆಸ್. ಮಾಡ್ತಾ